ಕೋಲಾರ ತಾಲೂಕಿನ ವೇಮಗಲ್ ಕುರುಗಲ್ ಪಟ್ಟಣದ ಪಂಚಾಯಿತಿಗೆ ಒಳಪಡುವ ಪರ್ಜೇನಹಳ್ಳಿ ಗ್ರಾಮದಲ್ಲಿ ಎಲ್ಜಿ ಫೌಂಡೇಶನ್ ವತಿಯಿಂದ ಸುಮಾರು 5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನೂತನವಾಗಿ ನಿರ್ಮಿಸಲಾದ 16 ಮೀಟರ್ ಎತ್ತರದ ಹೈಮಾಸ್ಟ್ ಬೀದಿ ದೀಪವನ್ನು ಉದ್ಘಾಟಿಸಲಾಗಿದೆ. ಇನ್ನು ಜೆಡಿಎಸ್ ಮುಖಂಡರಾದ ಸಿಎಂಆರ್ ಶ್ರೀನಾಥ್ ಅವರ ದಿವ್ಯ ನೇತೃತ್ವ ಹಾಗೆ ಎಲ್ಜಿ ಫೌಂಡೇಶನ್ನ ಲಕ್ಷ್ಮಣ್ ಗೌಡ ಅವರ ಸಂಪೂರ್ಣ ಸಹಕಾರದೊಂದಿಗೆ ಈ ಸುಸಜ್ಜಿತ ಹೈಮಾಸ್ಟ್ ದೀಪವನ್ನು ಸಾರ್ವಜನಿಕರ ಬಳಕೆಗೆ ಮುಕ್ತಗೊಳಿಸಲಾಗಿದೆ. ಇನ್ನು ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ ಎಲ್ಜಿ ಫೌಂಡೇಶನ್ನ ಲಕ್ಷ್ಮಣ್ ಗೌಡ ಅವರು ಸಮಯಕ್ಕೆ ಸರಿಯಾಗಿ ಕಾಮಗಾರಿ ಪೂರ್ಣಗೊಳಿಸಿದ ಕಾಂಟ್ರಾಕ್ಟರ್ ಸಲೀಂ ಅವರನ್ನ ಕಾರ್ಯವೈಖರಿಯನ್ನ ನೆಂದಿದ್ದಾರೆ. ಅದಲ್ಲದೆ ತಮ್ಮ ಸಂಸ್ಥೆಯ ಮೂಲಕ ಶಾಲೆ, ಆಸ್ಪತ್ರೆ, ದೇವಸ್ಥಾನಗಳ ಜೀರ್ಣೋದ್ಧಾರ, ಆಹಾರ ಕಿಟ್ ವಿತರಣೆ ಹಾಗೆ ಮೂಲಭೂತ ಸೌಕರ್ಯಗಳು ಒದಗಿಸುವುದು ಹಾಗೆ ಸಮಾಜಮುಖಿ ಕೆಲಸಗಳನ್ನು ಮಾಡಲಾಗಿದ್ದು ಮುಂದೆಯೂ ಕೂಡ ಹಲವು ಗ್ರಾಮಗಳಿಗೆ ಹೈಮಾಸ್ಟ್ ದೀಪಗಳನ್ನು ವಿಸ್ತರಿಸಲಾಗುತ್ತೆ ಎಂದು ಭರವಸೆಯನ್ನು ಕೂಡ ನೀಡಿದ್ದಾರೆ. ಇನ್ನು ಈ ಸರಳ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಜೆಡಿಎಸ್ ಪ್ರಮುಖ ಮುಖಂಡರಾದ ಬಾಬು ಮೌನಿ, ವಕ್ಕಲೇರಿ ರಾಮು, ಬಣಕನಹಳ್ಳಿ ನಟರಾಜ್, ಲೋಕೇಶ್, ಮರಿಯಪ್ಪ, ಮಂಜುನಾಥ್, ಗಂಗಣ್ಣ, ರವಿಚಂದ್ರ, ಉಮಾಶಂಕರ್, ವೆಂಕಟೇಶ್ ಗೌಡ, ಪಿ ಮುನಿರೆಡ್ಡಿ, ಅಶ್ವತ್ಥಪ್ಪ, ಸುರೇಶ್ ಅವರು ಸೇರಿದಂತೆ ಪರ್ಜೇನಹಳ್ಳಿ ಗ್ರಾಮದ ಪ್ರಮುಖ ನಾಯಕರು ಹಾಗೆ ನೂರಾರು ಸಾರ್ವಜನಿಕರು ಉಪಸ್ಥಿತರಿದ್ದು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಇವತ್ತು ಒಂದು ಒಳ್ಳೆಯ ಸುಂದರವಾದಂತಹ ಕೆಲಸವನ್ನು ನಮ್ಮಿಂದ ಮಾಡ್ತದೆ ಅಂತ ಭಾವಿಸ್ತೀನಿ. ನಮ್ಮ ಎಲ್ಜಿ ಫೌಂಡೇಶನ್ ಬಹುಶಃ ಇಲ್ಲಿ ತನಕ 16 ದೇವಸ್ಥಾನಗಳನ್ನು ಕಟ್ಟಿದ್ದೀವಿ. ನಿರ್ಬಂಧದ ಸಮಯದಲ್ಲಿ 30 ಮನೆಗಳನ್ನ ನಿರ್ಮಾಣ ಮಾಡಿದ್ದೀವಿ, 16 ಶಾಲೆಗಳನ್ನ ನಿರ್ಮಾಣ ಮಾಡಿದ್ದೀವಿ, 16 ಬಡವಿದ್ದ ಸೂರನ್ನ ಅವರು ಕಲ್ಪನೆ ಮಾಡ್ಕೊಳ್ಳೋದಕ್ಕೋಸ್ಕರ ಅವರ ಸಹಾಯಧನವನ್ನು ಮಾಡಿದೆ. ಎಲ್ಜಿ ಫೌಂಡೇಶನ್ ಅನೇಕ ಕೆಲಸಗಳನ್ನು ಮಾಡಿದೆ. ಆದ್ರೆ ಈ ಎರ್ಜೆನ್ಸಿ ಗ್ರಾಮಸ್ಥರು ನನ್ನ ಕೈಯಲ್ಲಿ ಯಾವುದೇ ಒಂದು ಉತ್ತಮವಾದಂತಹ ಕೆಲಸ ಆಗ್ಬೇಕಾದ್ರೆ ತಮಸೋಮ ಜ್ಯೋತಿರ್ಗಮಯ ಅಂದ್ರೆ ಕತ್ತಲಿಂದ ಬೆಳಕಿನ ಕಡೆಗೆ ನಡೆಯುವುದು. ಯಾವುದೇ ಒಂದು ಒಳ್ಳೆಯ ಕೆಲಸ ಆಗ್ಬೇಕಾದ್ರೆ ಮೊದಲು ನಾವು ಪ್ರಾರಂಭ ಮಾಡ್ತೇವೆ ದೀಪ ಹಚ್ಚುವ ಮುಖಾಂತರ. ಆದ್ರೆ ಈ ಊರಲ್ಲಿ ನನ್ನ ಕೈಯಿಂದ ಇದೊಂದು ಒಳ್ಳೆ ಉತ್ತಮವಾದಂತಹ ಕೆಲಸವನ್ನ ದೀಪ ಹಚ್ಚುವಂತ ಕೆಲಸ ಮಾಡಿದೆ. ಇದು ಕೇವಲ ದೀಪ ಅಲ್ಲ, ಈ ಊರಿನ ಪ್ರಗತಿಯ ಪ್ರತ್ಯೇಕದ ಸಂಕೇತ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸರ್, ಇವಾಗ ನಿಂತ್ಕೊಂಡ್ಬಿಡಿ ಈ ಕಡೆ ಆ ಕಡೆ. ವಿಡಿಯೋ ಮಾಡ್ತಾರೆ. ಬಹುಶಃ ಇವತ್ತು ಒಂದು ಒಳ್ಳೆಯ ಸುಂದರ